A contractor on a construction job specifies a penalty for delay of completion beyond a certain date as follows. ಸೊ ಹುಡುಗರು ಏನಂತ ಹೇಳಿದ್ರೆ, ಈ ಕೆಲ್ಸಕ್ಕೆ ಒಪ್ಕೊಂತಾರಲ್ವಾ, ಸೊ ಇಷ್ಟು ದಿನದೊಳಗಡೆ ಮುಗಿಸ್ಬೇಕು ಅಂತ ಇದಿರುತ್ತೆ ಲೆಕ್ಕಾಚಾರ. ಅಕಸ್ಮಾತ್ ಮುಗಿಸಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರು ಕೆಲಸ ಮಾಡ್ತಾ ಇರೋ ಅವ್ರ ಕಡೆಯಿಂದ ದುಡ್ಡು ಬರಬೇಕು, ಅವ್ರ ಪೇಮೆಂಟ್ ಆಗುತ್ತೆ, ಅದ್ರ ಮೇಲೆ ಇದನ್ನ ಸಬ್ಟ್ರಾಕ್ಟ್ ಮಾಡಿ ಇಲ್ಲಾಂದ್ರೆ ಕಮ್ಮಿ ಮಾಡಿ ಕೊಡ್ತಾರೆ, ಇಲ್ಲಾಂದ್ರೆ ಕೊಟ್ಟಿದ್ರೆ ಅಷ್ಟು ದುಡ್ಡು ವಾಪಸ್ ಇಸ್ಕೊಂತಾರೆ ಅಂತ ಹೇಳಿದ್ರೆ. ಎಕ್ಸಾಂಪಲು, ಮೂರನೇ ತಾರೀಕು ಸಾಯಂಕಾಲದೊಳಗಡೆ ಮುಗಿಸ್ಬೇಕು ಅಂತ ಇರುತ್ತೆ ಕೆಲಸ, ಸರಿನಾ? ಸೊ ನೋಡ್ತು ಅಂತ ಹೇಳಿದ್ರೆ 3ಕ್ಕಿಂತ ಹೆಚ್ಚಾಗೋಗುತ್ತೆ. 4, 5, 6, 7, 8 ಈ ಥರ ಪ್ರತಿದಿನ ಇಷ್ಟಿಷ್ಟು ದುಡ್ಡು ಅಂತ ಲೆಕ್ಕ ಇರುತ್ತೆ. ಸೊ ಇಲ್ಲೇನು ಲೆಕ್ಕ? ಮೊದಲನೇ ದಿನ 200 ರೂಪಾಯಿ ಅಂತ ಹೇಳಿದ್ರೆ 4ನೇ ತಾರೀಕು 200 ರೂಪಾಯಿ ಕಟ್ಟಬೇಕು. ಅಕಸ್ಮಾತ್ ಮಾಡಲಿಲ್ಲ ಅಂತ ಹೇಳಿದ್ರೆ 5ನೇ ತಾರೀಕು 250 ರೂಪಾಯಿ, 6ನೇ ತಾರೀಕು 300 ರೂಪಾಯಿ, 7ನೇ ತಾರೀಕು ಅಂದರೆ ಥರ್ಡ್ ಡೇ ಅಲ್ವಾ, ಫಸ್ಟು, ಸೆಕೆಂಡ್, ಥರ್ಡ್. ಸೊ ಈ ಥರ ಹೋಗ್ಕೊಂಡು ಹೋಗ್ತಿದ್ರೆ ದಿನಾನು ದ ಪೆನಲ್ಟಿ ಫಾರ್ ಈಚ್ ಸಕ್ಸೀಡಿಂಗ್ ಡೇ ಅಂತ ಹೇಳಿದ್ರೆ ಮುಂದಿನ ದಿನ ಬೀಂಗ್ ₹50, 50 ರೂಪಾಯಿ ಮೋರ್ ದೆನ್ ಫಾರ್ ದ ಪ್ರಿಸೈಡಿಂಗ್ ಡೇ. ಸೊ ಹಿಂದಿನ ದಿನ ಕಂಪೇರ್ ಮಾಡಿದ್ರೆ ಮುಂದಿನ ದಿನ 50 ರೂಪಾಯಿ ಹೆಚ್ಚು ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ಇದು 340, 345, ಸರಿ ಏನು ಹೇಳ್ತೀನಿ ನಾನು, 350, 400, 450 ಈ ಥರ ಹೋಗ್ಕೊಂಡು ಹೋಗುತ್ತೆ. How much money the contractor has to pay as penalty if he delays the work for 30 ದಿನ ಅವ್ನ ಕೆಲಸನೇ ಆಗಲ್ವಂತೆ ಅವನ ಕೈಯಿಂದ. ಸೊ 30 ದಿನದ ಪೆನಾಲ್ಟಿ ಕೊಡ್ಬೇಕು ಅವನು. ಸೊ ಎಷ್ಟು ದುಡ್ಡು ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ನೀವು ಪಾಸ್ ಮಾಡಿ, ಆಯ್ತಾ? ಸೊ ಗಿವನ್ ಅಲ್ಲಿ ಸೀಕ್ವೆನ್ಸ್ ಬರೀರಿ. ಫಸ್ಟ್ ಟರ್ಮ್ ಕಾಮನ್ ಡಿಫ್ರೆನ್ಸ್, ಆಯ್ತಾ? ಎಷ್ಟು ಇದುವರೆಗೂ ಎಷ್ಟು ಬರುತ್ತೆ, ಮತ್ತೆ SN ಮತ್ತೆ ಏನು ಕಂಡುಹಿಡಬೇಕು ಅದನ್ನು ಕೂಡ ಬರೀರಿ, ಆಯ್ತಾ? ಪಾಸ್ ಮಾಡಿ. ನಿಮ್ಮ AP ಬಂದು 200, 250, 300 ಈ ಥರ ಹೋಗ್ಕೊಂಡು ಹೋಗುತ್ತೆ. A ಬಂದು 200 ರೂಪಾಯಿ, ಡಿಫ್ರೆನ್ಸ್ ಬಂದು 50 ಅಲ್ವಾ, N ಬಂದು 30 ದಿನ. ಸೊ S30 ಕೇಳ್ತಾ ಇದ್ದಾರೆ, ಎಷ್ಟು ಪೆನಾಲ್ಟಿ ಕಟ್ತಾನೆ ಈ ವ್ಯಕ್ತಿ ಅಂತ ಹೇಳಿ. ಸೊ ಮೊದಲನೇದಾಗಿ ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಇಲ್ಲ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟಿಂಗ್ S30. ಸೊ Sn is equal to n/2 into 2a plus n minus 1 into d. So S30 is equal to 30/2 into 2 into 200 is 400 plus 29 into difference is 50. So ಇದು ಹೀಗೆ ಇಲ್ಲಿ ಇದು 30, 50 ಎಷ್ಟು ಬರುತ್ತೆ ಹುಡುಗರ? 1540, 1950 into 15 into 1950. ತುಂಬ ದುಡ್ಡು ಖರ್ಚು ವೇಸ್ಟ್ ಮಾಡ್ಕೊತಾರೆ ಜನ. ಸೊ ಎಷ್ಟು ಬರುತ್ತಿದ್ದು? 19500 ಪ್ಲಸ್ 0, 25, 45, 47, 5ರಲ್ಲಿ ಮಾಡ್ತಾ ಏನಲ್ಲ 9. ಸೊ 0, 5, 6, 19, ತುಂಬ ಆಗೋಯ್ತದು. 29,650 ರೂಪಾಯಿ ಅಷ್ಟ. ಪೆನಾಲ್ಟಿ ಇಸ್ ಯೂನಿಟ್ ಬರಿಬೇಕು, ರೂಪೀಸ್ 29,650 ರೂಪಾಯಿ.
ನನ್ನ ಕ್ಯಾಲ್ಕುಲೇಷನ್ ಸ್ವಲ್ಪ ಡೌಟ್ ಇದೆ, ಸೊ ವೆರಿಫೈ ಮಾಡ್ಕೊಂಬಿಡ್ತೀನಿ. ಸೊ ಸೀಕ್ವೆನ್ಸ್ ಬಂದು 200, 150, 300. ಇಟ್ಸ್ ಎನ್ ಎ ಪಿ. ಮೊದಲ ಐಟಮ್ ಬಂದು 20, ಡಿಫ್ರೆನ್ಸ್ ಬಂದು 50, ಸರಿ ಇದೆ. ಫಸ್ಟ್ 30 ಡೇಸ್ ಅಲ್ವಾ? 27750. ಓಹೋ, ಅದೇನು ತಪ್ಪಾಯಿತು? 27750 ಹುಡುಗರ, ಅದೇಂಗೋ ಕ್ಯಾಲ್ಕುಲೇಷನ್ ನೋಡ್ಕೊಳ್ರ, ಏನೋ ತಪ್ಪು ಮಾಡಿದ್ದೀನಿ. ಸರಿನಾ? ಹೇಗೆ ನಿಮ್ಗೆ ಗೊತ್ತಾಯ್ತಲ್ಲ ಹೆಂಗೆ ಮಾಡಬೇಕು ಅಂತ ಹೇಳಿ, ಕ್ಯಾಲ್ಕುಲೇಷನ್ ನೀವು ಮಾಡ್ಕೊಳ್ಳಿ. ಸೊ ಹಾಂ,